ಐತಿಹಾಸಿಕ ಮೈಲಾರಲಿಂಗೇಶ್ವರ ಕ್ಷೇತ್ರದ 2026ನೇ ಇಸವಿಯ ಕಾರ್ಣಿಕ ಇದೀಗ ಹೊರಬಿದ್ದಿದೆ. ಈ ಬಾರಿಯ ಕಾರ್ಣಿಕ ಏನಾಗಬಹುದು ಅಂತಾನೆ ಎಲ್ಲರಲ್ಲೂ ಬಹಳನೇ ಕುತೂಹಲ ಮೂಡಿತ್ತು. ಅದರಲ್ಲೂ ರಾಜಕೀಯ ನಾಯಕರು ಮೈಲಾರಲಿಂಗೇಶ್ವರನ ಕಾರ್ಣಿಕ ಅಂದರೆ ಅವರೆಲ್ಲರೂ ಅದು ಏನು ಹೇಳುತ್ತೆ ಅಂತ ಕೇಳೋದಕ್ಕೆ ಕಾಯ್ಕೊಂಡು ಕೂತಿರ್ತಾರೆ. ಯಾಕಂದರೆ ಮೈಲಾರಲಿಂಗೇಶ್ವರದ ಕಾರ್ಣಿಕದಂತೆ ಕರ್ನಾಟಕದ ರಾಜಕಾರಣದಲ್ಲಿ ಬದಲಾವಣೆ ಆಗತ್ತೆ ಮತ್ತು ಏನು ಭವಿಷ್ಯವಾಣಿ ನುಡಿಯುತ್ತೋ ಅದೇ ರೀತಿಯ ಬೆಳವಣಿಗೆಗಳು ಕರ್ನಾಟಕ ರಾಜಕಾರಣದಲ್ಲಿ ನಡೆಯುತ್ತೆ. ನಾವು ಇದನ್ನು ಹಲವು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. 2013ರಲ್ಲಿ ಹಂಬಲಿ ಹಳಸೀತು ಕಂಬಳಿ ಬೀಸಿತಲೆ ಪರಾಗ್ ಅನ್ನೋ ಭವಿಷ್ಯವಾಣಿ ಕೇಳಿ ಬರುತ್ತೆ. ಹಂಬಲಿ ಹಳಸೀತು ಕಂಬಳಿ ಬೀಸಿತಲೆ ಪರಾಕ್ ಅಂದರೆ ಅರ್ಥ ಕಂಬಳಿಯ ಗುರುತು ಇರುವಂತಹ ಸಮುದಾಯದ ವ್ಯಕ್ತಿ ವಿಧಾನಸೌಧದ ಮೇಲೆ ಬಾವುಟವನ್ನು ಆರಿಸ್ತಾರೆ, ವಿಧಾನಸೌಧದ ಮುಂದೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ 2013ರ ಭವಿಷ್ಯವಾಣಿಯಲ್ಲಿ ಅಂತಹ ಒಂದು ಸಂದೇಶ ಕೇಳಿಬಂದಿತ್ತು. ಅದಾದ ನಂತರ 2018ರಲ್ಲಿ ಬದಲಾವಣೆ ಆಗತ್ತೆ ರಾಜ್ಯದಲ್ಲಿ ಅನ್ನೋ ಒಂದು ಭವಿಷ್ಯವಾಣಿ ಕೇಳಿ ಬಂತು. ಅದೇ ರೀತಿ 2018ರಲ್ಲಿ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ. ಮತ್ತು 2023 ಇದೇ ಫೆಬ್ರವರಿ ತಿಂಗಳಲ್ಲಿ ಭವಿಷ್ಯವಾಣಿ ಕೇಳಿ ಬರುತ್ತೆ. ಅವತ್ತು ಕೂಡ ಅಂಬಲಿ ಹಳಸಿತು ಕಂಬಳಿ ಬೀಸಿತಲೆ ಪರಾಕ್ ಅನ್ನೋ ಒಂದು 2013ರಲ್ಲಿ ಏನು ದೈವವಾಣಿ ನುಡಿದಿತ್ತೋ ಅದೇ ರೀತಿಯ ದೈವವಾಣಿ 2023 ಫೆಬ್ರವರಿನಲ್ಲೂ ಕೇಳಿ ಬರುತ್ತೆ. ಆಗ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ, ಮತ್ತೊಮ್ಮೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ಹಾಲುಮತ ಸಮುದಾಯದವರು CM ಆಗ್ತಾರೆ ಅನ್ನೋ ಒಂದು ಸಂದೇಶ 2023ರ ಫೆಬ್ರವರಿನಲ್ಲೇ ಕೇಳಿ ಬಂತು. ಅದೇ ರೀತಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು 1 ವರ್ಷ ಆದಮೇಲೆ ಆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರೆ, ಇಲ್ಲ ಅವ್ರು ಕೆಳಗಡೆ ಇಳಿತಾರೆ, ಏನೇನೋ ಅಂತೆ ಸುದ್ದಿಗಳು ಬರ್ತಾನೆ ಇತ್ತು. ಅದಾದ ನಂತರ 2024ರ ಭವಿಷ್ಯವಾಣಿ ಕೇಳಿ ಬರುತ್ತೆ. ಸಿದ್ದರಾಮಯ್ಯನವರು ಅವಾಗ ತಾನೇ ಮುಖ್ಯಮಂತ್ರಿಯಾಗಿ 10 ತಿಂಗಳಾಗಿರುತ್ತೆ, 2ನೇ ಬಾರಿ ಮುಖ್ಯಮಂತ್ರಿಯಾಗಿ. ಆ ಟೈಮ್ನಲ್ಲೂ ಮೈಲಾರಲಿಂಗೇಶ್ವರನ ಕ್ಷೇತ್ರದಲ್ಲಿ ದೈವವಾಣಿ ಕೇಳಿ ಬರುತ್ತೆ. ಆಗ ಬಂದಿದ್ದು ಸಂಪಾಯಿತಲೆ ಪರಾಕ್ ಅಂತ ಕೇಳಿ ಬರುತ್ತೆ 2024 ಫೆಬ್ರವರಿನಲ್ಲಿ. ಸಂಪಾಯಿತಲೆ ಪರಾಕ್ ಅಂದರೆ ಎಲ್ಲವೂ ಸುಖ ಶಾಂತಿ ಸಮೃದ್ಧಿ, ರಾಜ್ಯದಲ್ಲಿ ಜನರಿಗೂ ಸುಖ ಶಾಂತಿ ಸಮೃದ್ಧಿ ಸಿಗುತ್ತೆ, ರೈತರಿಗೂ ನೆಮ್ಮದಿ ಸಿಗುತ್ತೆ ಮತ್ತು ರಾಜ್ಯವನ್ನು ಆಳ್ತಿರುವಂತಹ ನಾಯಕರಿಗೂ ಕೂಡ ಸಮೃದ್ಧಿ ಆಗುತ್ತೆ, ಅವರು ಕೂಡ ನೆಮ್ಮದಿಯಾಗಿರ್ತಾರೆ ಅನ್ನೋ ಭವಿಷ್ಯವಾಣಿ. ಅದೇ ರೀತಿ ಸಿದ್ದರಾಮಯ್ಯನವರು 2024ರಿಂದ ಈ 2026ರ ತನಕ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕಾಗಿಲ್ಲ, ಅವರೇ ಮುಖ್ಯಮಂತ್ರಿಯಾಗಿ ಉಳಿತಾ ಇದ್ದಾರೆ. ಮತ್ತು 2025ರ ಭವಿಷ್ಯವಾಣಿ ಏನು ಹೇಳುತ್ತೆ, ಆಗಲೂ ಕೂಡ ಇಂತಹದ್ದೇ ಭವಿಷ್ಯ ಕೇಳಿ ಬರುತ್ತೆ. ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗುತ್ತೆ, ರೈತರಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಈ ಬಾರಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ ಅನ್ನೋದೇ ಭವಿಷ್ಯವಾಣಿ ಹೋದ ವರ್ಷವೂ ಕೇಳಿ ಬಂದಿತ್ತು. ಅದೇ ರೀತಿ ಕರ್ನಾಟಕದಲ್ಲಿ ಒಳ್ಳೆ ಮಳೆ ಬೆಳೆ ಆಗುತ್ತೆ, ಎಲ್ಲ ಜಲಾಶಯಗಳು ಅವಧಿಗೂ ಮುನ್ನವೇ ಭರ್ತಿ ಆಗುತ್ತೆ, ದಾಖಲೆ ಮಟ್ಟದಲ್ಲಿ ಬೇಗನೆ ಎಲ್ಲ ಡ್ಯಾಮ್ಗಳು ತುಂಬಿಕೊಳ್ಳುತ್ತೆ. KRS ಜಲಾಶಯ ಒಂದೇ ವರ್ಷದಲ್ಲಿ ಹಲವು ಬಾರಿ ಗರಿಷ್ಠ ಮಟ್ಟವನ್ನು ತಲುಪುತ್ತೆ. ಈ ರೀತಿ ಏನು ಭವಿಷ್ಯವಾಣಿ ನುಡಿದಿತ್ತು ಅದೇ ರೀತಿ 2025ರಲ್ಲಿ ಕರ್ನಾಟಕದಲ್ಲಿ ಬೆಳವಣಿಗೆಗಳು ನಡೆಯುತ್ತೆ. ಆಗಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋಕ್ಕಾಗಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋದಿಲ್ಲ. ಬದಲಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಹುದೊಡ್ಡ ದಾಖಲೆಯನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾದಂತಹ ಕೀರ್ತಿಗೆ ಪಾತ್ರರಾಗ್ತಾರೆ. ಇದೇ ಜನವರಿ 6ನೇ ತಾರೀಕು ದಾಖಲೆಯನ್ನು ಬರೀತಾರೆ ಸಿದ್ದರಾಮಯ್ಯ. ಈಗ 2026ರ ಗೊರವಯ್ಯನ ಭವಿಷ್ಯವಾಣಿ ಕೂಡ ಸಿದ್ದರಾಮಯ್ಯನವರಿಗೆ ಶುಭ ಸೂಚನೆಯನ್ನೇ ನೀಡಿದೆ. ಈ ಬಾರಿಯೂ ಕೂಡ ಸಂಪಾಯಿತಲೆ ಪರಾಕ್ ಅನ್ನೋ ಒಂದು ಭವಿಷ್ಯವಾಣಿ ಕೇಳಿ ಬಂದಿದೆ. ಸಂಪಾಯಿತಲೆ ಪರಾಕ್ ಅಂದರೆ ನಾನು ಮೊದಲೇ ಹೇಳಿದಾಗೆ ಎಲ್ಲವೂ ಸುಖ ಶಾಂತಿ ಸಮೃದ್ಧಿ, ಕರ್ನಾಟಕದ ಜನತೆಗೆ ನೆಮ್ಮದಿ ಸಿಗುತ್ತೆ, ರೈತರಿಗೆ ನೆಮ್ಮದಿ ಸಿಗುತ್ತೆ, ಆಳುತ್ತಿರುವ ನಾಯಕರಿಗೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ, ಅವ್ರಿಗೂ ಕೂಡ ಶುಭವಾಗುತ್ತೆ ಅನ್ನೋದೇ ಈ ಭವಿಷ್ಯವಾಣಿಯ ಅರ್ಥ. ಹೀಗಾಗಿ ನಿನ್ನೆ ಕೇಳಿ ಬಂದಂತಹ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರನ ಕ್ಷೇತ್ರದ ಭವಿಷ್ಯವಾಣಿಯ ಪ್ರಕಾರ ಕರ್ನಾಟಕ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಆಳುತ್ತಿರುವಂತಹ ನಾಯಕ ಸಿದ್ದರಾಮಯ್ಯನವ್ರಿಗೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ, ಅವರಿಗೂ ಸುಖ ಶಾಂತಿ ಸಮೃದ್ಧಿ ಸಿಗತ್ತೆ, ನಾಡಿಗೂ ಸುಖ ಶಾಂತಿ ಸಮೃದ್ಧಿ ಸಿಗತ್ತೆ. ನಾಡಿನಲ್ಲಿ ಈ ವರ್ಷವೂ ಕೂಡ ಒಳ್ಳೆ ಮಳೆ ಬೆಳೆ ಆಗತ್ತೆ, ರೈತರು ನೆಮ್ಮದಿಯಾಗಿರ್ತಾರೆ ಅನ್ನೋ ಒಂದು ಭವಿಷ್ಯವಾಣಿಯನ್ನು
ಮೈಲಾರಲಿಂಗೇಶ್ವರ ಕ್ಷೇತ್ರದಲ್ಲಿ ಗೊರವಪ್ಪನವರು ನುಡಿದಿರೋದು ನಿಜಕ್ಕೂ ಇದು ರಾಜ್ಯದ ಜನತೆಗೂ ನೆಮ್ಮದಿ ಕೊಟ್ಟಿದೆ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಮತ್ತು ಸ್ವತಃ ಸಿದ್ದರಾಮಯ್ಯನವ್ರಿಗೂ ಕೂಡ ಗೊರವಪ್ಪನ ಭವಿಷ್ಯವಾಣಿ ಶುಭ ಸೂಚನೆಯನ್ನು ಕೊಟ್ಟಿರೋದು ನಿಜಕ್ಕೂ ಇದು ತುಂಬಾ ಗಮನ ಸೆಳೀತಾ ಇದೆ. ಅಂಬಳೆ ಹಳಿಸಿದ್ದು ಕಂಬಳಿ ಬೀಸಿತ್ತದೆ ಸತ್ತನೆ ಅಂಬಳೆ ಹಳಿಸಿದ್ದು ಕಂಬಳಿ ಬೀಸಿತ್ತದೆ